ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿಗಾಗಿ ಭೂಮಿಯನ್ನು ಅಗೆಯುವಂತಹ ಕೆಲಸ ಆಗ್ತಾ ಇದೆ. ಕಳೆದ 2 ವಾರಗಳಿಂದ ಈ ಉತ್ಖನನದ ಪ್ರಕ್ರಿಯೆ ನಡೀತಾ ಇದೆ. ಇದರ ನಡುವೆ ಲಕ್ಕುಂಡಿ ನಿಧಿ ಸಿಕ್ಕ ಬೆನ್ನಲ್ಲೇ ರಾಜ್ಯಾದ್ಯಂತ ಈಗ ಚಿನ್ನದ ವಿಚಾರವೇ ಚರ್ಚೆ ಆಗ್ತಿದೆ. ಗದಗ ಜಿಲ್ಲೆಯ ಕಪ್ಪತಗುಡ್ಡದ ವ್ಯಾಪ್ತಿಯಲ್ಲಿಯೇ ಗೋಲ್ಡ್ ಮೈನ್, ಕಪ್ಪತಗುಡ್ಡದ ಮಣ್ಣಿನಲ್ಲಿಯೇ ಚಿನ್ನದ ರಾಶಿ ಇದೆಯಂತೆ. ಚಿನ್ನ ಅಷ್ಟೇ ಅಲ್ಲ, ಅಲ್ಲಿ ವಜ್ರ ವೈಡೂರ್ಯ ಸಹ ದೊರೆಯುತ್ತಂತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಿದೆ. ಲಕ್ಕುಂಡಿ ಬೆನ್ನಲ್ಲೇ ಚಿನ್ನದ ನಿಕ್ಷೇಪದ ಬಗ್ಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಗೋಲ್ಡ್ ಗುಹೆಯಲ್ಲಿ ಪಬ್ಲಿಕ್ ಟಿವಿ ಪಯಣವನ್ನು ಬೆಳೆಸಿದೆ. ಲಕ್ಕುಂಡಿ ನಿಧಿ ಸಿಕ್ಕ ಜಾಗದ ಬೆನ್ನಲ್ಲೇ ಈಗ ರಾಜ್ಯಾದ್ಯಂತ ಈ ಗೋಲ್ಡ್ ಮೈನಿಂಗ್ನ ಜಾಗ ಜೋರು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಬ್ರಿಟಿಷರ ಕಾಲದಿಂದಲೂ ಕೂಡ ಇಲ್ಲಿ ಗೋಲ್ಡ್ ಮೈನಿಂಗ್ ನಡೀತಾ ಇತ್ತು. ರಾಶಿ ರಾಶಿ ಮಣ್ಣಿನ ಗುಡ್ಡೆಗಳನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಆ ಜಾಗದಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ವಿಹರಿಸಿದೆ. ನಿಮ್ಮ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದೆ. ಹೇಗೆ ನಡೀತಾ ಇತ್ತು ಗೋಲ್ಡ್ ಮೈನಿಂಗು, ಆ ಜಾಗ ಈಗ ಹೇಗಿದೆ ಅನ್ನೋದನ್ನು ಸವಿಸ್ತಾರವಾಗಿ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ. ಗದಗ ಜಿಲ್ಲೆ ಅಂದರೆ ಮುದ್ರಣ ಕಾಶಿ ಅಂತಾರೆ. ಅದಕ್ಕೂ ಮಿಗಿಲಾದಂತಹ ಚಿನ್ನದ ನಾಡು ಅನ್ನುವಂತಹ ಒಂದು ಹೊಸದ ಹೆಸರು ಸಹ ಈಗ ಅದರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಆ ಒಂದು ದೃಶ್ಯವನ್ನು ನಾವೀಗ ಪಬ್ಲಿಕ್ ಟಿವಿ ಒಂದು ಎಕ್ಸ್ಕ್ಲೂಸಿವ್ ಪಯಣದ ಮೂಲಕ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ನಾವೀಗ ಕಪ್ಪತಗುಡ್ಡದಲ್ಲಿದ್ದೀವಿ. ಕಪ್ಪತಗುಡ್ಡದಲ್ಲಿ ಅದು ಹೇಗಿದೆ ಚಿನ್ನದ ಗುಹೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ನಮ್ಮ ಒಂದು ಹಿಂಭಾಗದಲ್ಲಿ ನೋಡ್ತಿರ್ಬೋದು. ನಾವೀಗ ಗದಗ ಜಿಲ್ಲೆಯ ಮುಂಡರಗಿ ಹಾಗೂ ಶಿರಟ್ಟಿ ಭಾಗದಲ್ಲಿರುವಂತಹ ಇದು ಕಪ್ಪತಗುಡ್ಡ. ಈ ಕಪ್ಪತಗುಡ್ಡದ ಒಳಭಾಗದಲ್ಲಿ ಸುಮಾರು ಒಂದು ಗುಹೆಯನ್ನು ತೋರಿಸ್ತೀವಿ. ಇದು ಬಂಗಾರದ ಗುಹೆ ಅಂತಲೇ ಕರೀತಾರೆ. ಇದರಲ್ಲಿ ಈಗ ಪಬ್ಲಿಕ್ ಟಿವಿಯ ಒಂದು ಪಯಣ ನಡೀತಾ ಇದೆ. ಅದು ಹೇಗಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ವಿ. ಇದು ಒಳಭಾಗದಲ್ಲಿ ಹೋದಂತೆಲ್ಲ ತುಂಬಾನೇ ಅಪಾಯಕಾರಿಯಾದಂತಹ ಗುಹೆ ಸಹ ಇದಾಗಿದೆ. ನಾವೀಗ ಆಲ್ರೆಡಿ ಈಗ ಸುಮಾರು ಒಂದು 150ರಿಂದ 200 ಮೀಟರ್ ಈ ಒಂದು ಗುಹೆಯಲ್ಲಿ ಒಳಗೆ ಪಯಣ ಮಾಡ್ತಾ ಇದ್ವಿ. ಇದು ಬಂಗಾರದ ಗುಹೆ. ಇಲ್ಲಿ ಕೇವಲ ಬಂಗಾರ ಅಷ್ಟೇ ದೊರೀತಾ ಇರಲಿಲ್ಲ, ಇಲ್ಲಿ ವಜ್ರ ಸಹ ದೊರೀತಾ ಇತ್ತು ಅನ್ನುವಂಥದ್ದು. ಈ ಒಂದು ನಾವು ಮಣ್ಣನ್ನು ತೋರಿಸ್ತಾ ಇದ್ವಿ. ಇದೇನು ಇದು ಮೈನಿಂಗ್ ತೋರಿಸ್ತಾ ಇದ್ವಿ. ಈ ಮೈನಿಂಗು ಗೋಲ್ಡ್ ಮೈನಿಂಗ್ ಅನ್ನುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಬ್ರಿಟಿಷರ ಕಾಲದಲ್ಲಿ ಸುಮಾರು ಒಂದು ಇಂತಹ 500 ಸ್ಥಳಗಳನ್ನು ಗುರುತು ಮಾಡಿದ್ರು. ಅವುಗಳಲ್ಲಿ ಇದು ನಾವು ತೋರಿಸ್ತಾ ಇರುವಂಥದ್ದು ಇದು ಕೂಡ ಒಂದು. ಇಲ್ಲಿಯ ಮಣ್ಣನ್ನು ತೆಗೆದಾಗ ಈ ಮಣ್ಣನ್ನು ಸಂಸ್ಕರಣೆ ಮಾಡಿದಂಥ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಇಲ್ಲಿ ಬಂಗಾರ ಸಿಗುತ್ತೆ, ವಜ್ರ ಸಿಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳುವಂಥದ್ದು. ಹಾಗಾಗಿ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸೇರಿದಂತೆ ಅನೇಕ ಗಣಿಗಾರಿಕೆ ಕಂಪನಿಗಳು ಸಹ ಇಲ್ಲಿ ಹೂಡಿಕೆ ಮಾಡಿ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಿಧಿಯನ್ನು ತೆಗೆದುಕೊಂಡಿರುವಂಥದ್ದು. ಇದು ಕೂಡ ಇಲ್ಲಿ ಈ ಒಂದು ಕಲ್ಲಿನಲ್ಲಿ ಇಲ್ಲಿ ಬಂಗಾರದ ಅಂಶ ಸಹ ಸಾಕಷ್ಟಿದೆ ಅನ್ನುವಂಥದ್ದು ನೀವು ನೋಡ್ತಿರ್ಬೋದು. ಈ ಎಲ್ಲ ಪ್ರಮಾಣಗಳಲ್ಲೆಲ್ಲ ನೋಡಿದಾಗ ಎಲ್ಲಂದರಲ್ಲಿ ಬಂಗಾರ ಈಗಲೂ ಕೂಡ ಮಿರಿ ಮಿಂಚುವಂಥ ಕೆಲಸ ಕೂಡ ಆಗುತ್ತೆ. ಇವೆಲ್ಲ ನೋಡ್ತಾ ಇರ್ಬೋದು. ಈ ಭಾಗ ಏನಿದೆ ಇದು ಸಂಪೂರ್ಣವಾಗಿ ಗೋಲ್ಡ್ ಕೂಡ ಹೌದು. ಇದು ಗೋಲ್ಡ್ ಮೈನಿಂಗ್. ಇಲ್ಲಿ ಅನೇಕ ಕಂಪನಿಗಳು ಇಲ್ಲಿ ಲಗ್ಗೆ ಇಟ್ಟು ಕೆಲಸ ಮಾಡಿರುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಈ ಭಾಗ ಏನಿದೆ ಈ ಭಾಗ ಸಂಪೂರ್ಣವಾಗಿ ಇದು ಬಂಗಾರದ ಮಣ್ಣಿನ ಅಂಶವಿರುವಂತಹ ಈ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಬಂಗಾರ ಸಹ ದೊರೆಯುತ್ತೆ. ಅದು ಹೇಗೆ ನಮ್ಮ ಪಬ್ಲಿಕ್ ಟಿವಿಯ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳ ಮೂಲಕ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಈ ಮಣ್ಣು ಬಂಗಾರದ ಹಾಗೆ ನಿಗಿ ಅಂತ ಹೊಳೆಯುವಂತಹ ಇದು ಒಂದು ಗುಹೆ ಕೂಡ ಹೌದು. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈಗಲೂ ಸಹ ಬಂಗಾರ ಸಿಗುತ್ತೆ. ಆ ಮಣ್ಣನ್ನು ಅನೇಕ ಜನರು ತೆಗೆದುಕೊಂಡು ಹೋಗಿ ಸಂಸ್ಕರಣೆ ಮಾಡಿ ಅದನ್ನು ಈಗಲೂ ಬಂಗಾರ ತೆಗೆಯುವಂತಹ ಕೆಲಸ ಮಾಡ್ತಾರೆ. ಇದು ಕೇವಲ ಇದು ಬಂಗಾರದ ಮಣ್ಣು ಅಷ್ಟೇ ಅಲ್ಲ. ಈ ಒಂದು ಭಾಗದಲ್ಲಿ ನೋಡಿದಾಗ ಕೆಲವು ಕಡೆಗಳೆಲ್ಲ ಅನೇಕ ಕಡೆಗಳಲ್ಲಿ ವಜ್ರ ಸಹ ಇದರಲ್ಲಿ ದೊರೆಯುತ್ತೆ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಹಾಗಾಗಿ ಈ ಒಂದು ಪಬ್ಲಿಕ್ ಟಿವಿಯ ಒಂದು ಪಯಣದ ಮೂಲಕ ನಾವು ತೋರಿಸುವಂತಹ ಕೆಲಸ ಮಾಡ್ತಿದ್ದೀವಿ. ಇದು ಪಬ್ಲಿಕ್ ಟಿವಿಯ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ತೋರಿಸ್ತಾ ಇದ್ದೀವಿ. ನಾವು ಈಗ ಆಲ್ರೆಡಿ 1500 ಮೀಟರ್ ಆ್ಯಕ್ಚುಲಿ ಒಳಗೆ ಬಂದಿರುವಂಥದ್ದು. ಇಲ್ಲಿ ಬಂಗಾರದ ಒಂದು ಮಣ್ಣಿನ ಅಂಶವನ್ನು ಸಹ ಇಲ್ಲಿ ಕಂಡು ಬರ್ತಾ ಇದೆ. ಇದು ಕೂಡ ಹೌದು. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಬಂಗಾರ ದೊರೆಯುವಂಥದ್ದು. ಇದರ ಕಲ್ಲಿನ ಪ್ರತಿಯೊಂದು ಅಂಶದಲ್ಲೂ ಸಹ ಬಂಗಾರದ ಗುಣಗಳಿದೆ. ಹಾಗಾಗಿ ಈ ಒಂದು ಬೆಟ್ಟಕ್ಕೆ ಕಪ್ಪತಗುಡ್ಡ ಅಷ್ಟಲ್ಲ, ಇಲ್ಲಿ ಔಷಧಿಯ ಸಸ್ಯಕಾಶಿ ಅಷ್ಟೇ ಅಲ್ಲ, ಇಲ್ಲಿ ಮೈನಿಂಗ್ ಕೂಡ ಗೋಲ್ಡ್ ಮೈನಿಂಗ್ ಕೂಡ ಇತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇದೇನು ನಾವು ತೋರಿಸ್ತಾ ಇದ್ವಿ ಈ ಮಣ್ಣಿನ ಅಂಶ ಸಂಪೂರ್ಣವಾಗಿ ಇದು ಬಂಗಾರದ ಮಣ್ಣಿನ ಅಂಶ ಅಂತಲೇ ಕರೀತಾರೆ. ಇಲ್ಲಿ ಅನೇಕ ಗಣಿ ಕಂಪನಿಗಳು ಸಹ ಬ್ರಿಟಿಷರ ಕಾಲದಿಂದನೂ ಸಹ ಇಲ್ಲಿ ಗೋಲ್ಡ್ ಮೈನಿಂಗನ್ನು ಕೂಡ ಮಾಡ್ತಾಯಿದ್ರು. ಈಸ್ಟ್ ಇಂಡಿಯಾ ಕಂಪನಿ ಸೇರಿದಂತೆ ಹಲವು ಗಣಿಗಾರಿಕೆ ಕಂಪನಿಗಳು ಇಲ್ಲಿ ಬಂದು ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಗಣಿಗಾರಿಕೆಯನ್ನು ಮಾಡಿ ಸುಮಾರು ಈಗ ಒಂದು 40ರಿಂದ 50 ವರ್ಷದ ಹಿಂದೆ ಅಷ್ಟೇ ಈ ಒಂದು ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಿರುವಂಥದ್ದು. ಅಂದರೆ ಇತ್ತೀಚೆಗೆ ಇಲ್ಲಿ ಸಾಕಷ್ಟು ಪ್ರಮಾಣದ ಅಪಾಯಗಳು ಸಹ ತಂದೊಡ್ಡುತ್ತಾ ಇದ್ದು, ಹಾಗಾಗಿ ಒಳಗಡೆ ಹೋದಂತೆಲ್ಲ ಸಾಕಷ್ಟು ಡೇಂಜರಸ್ ಕೂಡ ಆಗಿದೆ. ಇಂತಹ ಒಂದು ಸುರಂಗ ಮಾರ್ಗದಲ್ಲಿ ಈಗ ಒಂದು ಪಬ್ಲಿಕ್ ಟಿವಿಯ ಒಂದು
ಪಯಣವನ್ನು ಕೂಡ ನಾವು ಮಾಡಿದ್ದೀವಿ. ಅದು ಬಂಗಾರ ಹುಡುಕುವಂತಹ ಒಂದು ಪಯಣ. ಇದು ಅಂದರೆ ಇತ್ತೀಚೆಗೆ ಒಂದು ಕಡೆ ಬಂಗಾರದ ಬೆಲೆ ಸಹ ಗಗನಕ್ಕೆ ಏರ್ತಾ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಈಗಲೂ ಕೂಡ ಅನೇಕ ಯುವಕರು ಸೇರಿಕೊಂಡು ಬಂಗಾರದ ನಿಕ್ಷೇಪಗಳನ್ನು ಹುಡುಕುವಂಥದ್ದು, ಬಂಗಾರದ ಗಣಿಗಳನ್ನು ಹುಡುಕುವಂತಹದ್ದು ಕೂಡ ಇಲ್ಲಿ ಆಗ್ತಾ ಇದೆ. ಇದು ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಸಾಕಷ್ಟು ಅಪಾಯಕಾರಿಯಾದಂತಹ ಈ ಒಂದು ಗುಹೆಯಲ್ಲಿ ಅನೇಕ ಚಿನ್ನದ ಒಂದಿಷ್ಟು ಕಲ್ಲುಗಳು ಸಹ ಇಲ್ಲಿ ದೊರೆಯುತ್ತವೆ. ಅವುಗಳನ್ನು ಸಹ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಇದು ಇದು ಇದೇ ಮಣ್ಣು ಕಾಣುತ್ತದೆ, ಇದು ಒಂದು ರೀತಿ ಚಿನ್ನದ ಮಣ್ಣು ಅಂತಲೇ ಹೇಳ್ತಾರೆ. ಯಾಕಂದರೆ ಈ ಮಣ್ಣನ್ನು ಕಡಿದು ಇದನ್ನು ಸಂಸ್ಕರಣೆ ಮಾಡಿದಾಗ ಇಲ್ಲಿ ಕೆಲವಿಷ್ಟಾದರೂ ಒಂದಿಷ್ಟು ಬಂಗಾರದ ಅಂಶ ಇದರಲ್ಲಿ ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಸುರಂಗ ಮಾರ್ಗವನ್ನು ಮಾಡಿರುವಂಥದ್ದು. ಈ ಒಂದು ಸುರಂಗ ಮಾರ್ಗಗಳು ಹೇಗಿವೆ ಅಂದರೆ ಸುಮಾರು ಇದು ಕೇವಲ 10-20 ಮೀಟರ್ ಅಷ್ಟೇ ಒಳಗಲ್ಲ, ಸುಮಾರು 5ರಿಂದ 10 ಕಿಲೋಮೀಟರ್ ದೂರದವರೆಗೂ ಸಹ ಈ ಒಂದಿಷ್ಟು ಗುಹೆಗಳು ಇರುವಂಥದ್ದು. ಅಂತಹ ಒಂದು ಗುಹೆಯಲ್ಲಿ ಇವತ್ತು ಪಬ್ಲಿಕ್ ಟಿವಿ ಈ ಒಂದು ಪಯಣ ನಡೆಸಿರುವಂಥದ್ದು. ಇದು ಇನ್ನೊಂದು ಈ ಒಂದು ಭಾಗಗಳನ್ನು ಸಹ ನಾವು ತೋರಿಸ್ತಾ ಇದ್ವಿ. ಇಂತಹ ಒಂದು ಕಲ್ಲುಗಳೇನಾದರೂ ಬಂದರೆ ಇದು ವಜ್ರ, ಇದರಲ್ಲಿ ವಜ್ರದ ಒಂದಿಷ್ಟು ಅಂಶ ಸಿಗುತ್ತದೆ ಅನ್ನುವಂಥದ್ದು ಕೂಡ ಈಗ ಹೇಳ್ತಾರೆ. ಹಾಗಾಗಿ ಗದಗ ಜಿಲ್ಲೆ ಈ ಒಂದು ಕಪ್ಪತ್ತಗುಡ್ಡ ಕೇವಲ ಬಂಗಾರಕ್ಕಷ್ಟೇ ಸೀಮಿತವಲ್ಲ, ಇದು ವಜ್ರಕ್ಕೂ ಸಹ ಇಲ್ಲಿ ವಜ್ರದ ಹರಳುಗಳು ಸಹ ಇಲ್ಲಿ ಮಣ್ಣು ಸಹ ಸಿಗುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಕಲ್ಲು ಇದರಲ್ಲಿ ವಜ್ರದ ಅಂಶಗಳು ಸಹ ಇರುತ್ತವೆ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಕಪ್ಪತ್ತಗುಡ್ಡದಲ್ಲಿ ಕೇವಲ ಬಂಗಾರ ಅಷ್ಟೇ ಅಲ್ಲ, ಇಲ್ಲಿ ವಜ್ರ ಹಾಗೂ ಬಂಗಾರ ಎರಡೂ ಕೂಡ ಸಿಗುತ್ತೆ. ಅದರ ಜೊತೆಗೆ ಔಷಧೀಯ ಸಸ್ಯ ಗುಣಗಳನ್ನು ಹೊಂದಿರುವಂತಹ ಈ ಒಂದು ಕಪ್ಪತ್ತಗುಡ್ಡವನ್ನು ನಾವು ಈಗ ತೋರಿಸ್ತಾ ಇದ್ವಿ. ಈ ಒಳಗಿನ ಭಾಗದಲ್ಲಿ ಹೇಗೆಲ್ಲ ಇದೆ ಅನ್ನುವಂಥದ್ದು. ಈಗಲೂ ಸಹ ಅನೇಕ ಯುವಕರ ತಂಡ ಈ ಒಂದು ಗುಹೆ ಒಳಗೆ ಬಂದು ಇಲ್ಲಿ ಮಣ್ಣನ್ನು ತೆಗೆದುಕೊಂಡು ಹೋಗಿ ಈ ಮಣ್ಣನ್ನು ಸಂಸ್ಕರಣೆ ಮಾಡಿ ಅದರಿಂದ ಬಂಗಾರವನ್ನು ತೆಗೆಯುವಂತಹ ಕೆಲಸ ಕೂಡ ಈಗಲೂ ಕೂಡ ನಿರಂತರವಾಗಿ ನಡೀತಾ ಇದೆ. ಇಲ್ಲಿ ಫಾರೆಸ್ಟ್ನವರು, ಅರಣ್ಯ ಇಲಾಖೆಯವರು ಸಾಕಷ್ಟು ಕೆಲವು ಕಡೆಗಳಲ್ಲೆಲ್ಲ ನಿಗಾ ವಹಿಸಿದ್ದಾರೆ. ಆದರೂ ಕೂಡ ಅವರ ಕಣ್ಣು ತಪ್ಪಿಸಿ ಈಗಲೂ ಕೂಡ ಅನೇಕ ಜನ ಇದರ ಒಳಗಡೆ ಬಂದು ಈ ಮಣ್ಣನ್ನು ತೆಗೆದುಕೊಂಡು ಹೋಗಿ ಆ ಮಣ್ಣನ್ನು ಸಂಸ್ಕರಣೆ ಮಾಡಿ ಅದರಿಂದ ಬಂಗಾರ ತೆಗೆಯುವಂತಹ ಕೆಲಸ ಕೂಡ ಆಗುತ್ತೆ ಅನ್ನುವಂಥದ್ದು. ನಾವಿಲ್ಲಿ ಕೆಲವು ಒಂದು ಲೈನನ್ನು ತೋರಿಸ್ತೀವಿ. ಈ ಲೈನನ್ನು ಈ ಒಂದು ಲೈನನ್ನು ಇದನ್ನು ಒಡೆದು ತೆಗೆದಾಗ ಇದರಲ್ಲಿ ಬಂಗಾರದ ಕೆಲವು ಅಂಶ ಇರುತ್ತೆ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಹಾಗಾಗಿ ಇಂತಹದ್ದು ಲೈನ್ಗಳು ಬಂದಾಗ ಇದನ್ನು ತಜ್ಞರು ಕೂಡ ಸಾಕಷ್ಟು ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿ ಆ ಲೈನಿನ ಭಾಗವನ್ನು ಸಹ ಸೂಕ್ಷ್ಮವಾಗಿ ತೆಗೆದು ಆ ಮಣ್ಣನ್ನು ಸೂಕ್ಷ್ಮವಾಗಿ ಎತ್ತಿಟ್ಟು ಅದನ್ನು ಬಹಳ ಜಾಗರೂಕತೆಯಿಂದ ಸಹ ಈಗ ಅದನ್ನು ಸಂಸ್ಕರಣೆ ಸಹ ಮಾಡ್ತಾರೆ. ಇಂತಹದ್ದೊಂದು ಈ ಗುಹೆಯಲ್ಲಿ ಕಂಡು ಬರ್ತಾ ಇದೆ. ಇದು ಪಬ್ಲಿಕ್ ಟಿವಿಯ ಒಂದು ಎಕ್ಸ್ಕ್ಲೂಸಿವ್ ಅಂತ. ಮತ್ತೊಂದು ನಾವು ವಜ್ರದ ಹರಳಿನ ಭಾಗದ ಒಂದು ಅಂಶವನ್ನು ಸಹ ನಾವು ತೋರಿಸ್ತಾ ಇದ್ದೀವಿ. ಇದು ನೋಡ್ತಿರ್ಬೋದು ಹೇಗೆಲ್ಲ ವಜ್ರ ಸ್ಫಟಿಕದಂತೆ ಹೇಗೆ ಹೊಳಿತದೆ, ಅದೇ ರೀತಿ ಇದು ಕಲ್ಲು ಕೂಡ ಒಂದು ಹೊಳಿತಾ ಇದೆ. ಈ ಕಲ್ಲನ್ನು ನೋಡಿದಾಗ ಇದು ವಜ್ರದ ಒಂದಿಷ್ಟು ಅಂಶ ಈ ಒಂದು ಕಲ್ಲಿನಲ್ಲಿ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಕಪ್ಪತ್ತಗುಡ್ಡ ಕೇವಲ ಬಂಗಾರಕ್ಕಷ್ಟೇ ಅಲ್ಲ, ಇಲ್ಲಿ ವಜ್ರ ಸಹ ದೊರೆಯುತ್ತದೆ ಅನ್ನೋದಕ್ಕೆ ಇಂತಹದ್ದೇ ಒಂದಿಷ್ಟು ಕಲ್ಲುಗಳು ಸಿಕ್ಕಾಗ ಆ ಕಲ್ಲಿನ ಕೆಲವು ಅಂಶಗಳನ್ನು ತೆಗೆದುಕೊಂಡು ಅದನ್ನು ಸಂಸ್ಕರಣೆ ಮಾಡಿದಾಗ ವಜ್ರದ ಒಂದಿಷ್ಟು ಅಂಶ ಬರ್ತದೆ. ನಾವು ಪಬ್ಲಿಕ್ ಟಿವಿ ಒಂದು ದೃಶ್ಯಗಳ ಮೂಲಕ ತೋರಿಸ್ತಾ ಇದ್ದೀವಿ ಅದು ಹೇಗೆ ಮಿರಿ ಮಿಂಚ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ನಾವು ಈಗ ಆಲ್ರೆಡಿ ಈ ಗುಹೆಯಲ್ಲಿ ಸುಮಾರು 1ರಿಂದ 1.5 ಕಿಲೋಮೀಟರ್ ಒಳಗಡೆ ಬಂದಿದ್ದೀವಿ. ಇಂತಹ ಕತ್ತಲು ಪ್ರದೇಶದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆ ಒಂದು ಬಂಗಾರ ಮತ್ತು ವಜ್ರದ ಅಂಶ ಸಾಕಷ್ಟು ಪ್ರಮಾಣದಲ್ಲಿ ಈಗ ಅದು ಮಿರಿ ಮಿಂಚುವಂತಹ ಕೆಲಸ ಆಗ್ತಾ ಇದೆ. ಇದು ಪಬ್ಲಿಕ್ ಟಿವಿಯ ಒಂದು ಗೋಲ್ಡ್ ಪಯಣ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.